ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ದಾರರಿಗೆ ಈಗಾಗಲೇ ನೋಟಿಸ್ ಹೋಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಏನಾದರೂ ನೋಟಿಸ್ ಬಂದ್ರೆ ನೀವು ಏನು ಮಾಡಬೇಕು? ನಿಮ್ಮ ಕಾರ್ಡ್ ರದ್ದಾಗಿದೆಯಾ? ಪರಿಶೀಲನೆ ಹೇಗೆ? ಜೊತೆಗೆ ಹೊಸದಾಗಿ ನೀವು ಕಾರ್ಡ್ಗಳಿಗೆ ಅಂದ್ರೆ ಬಿಪಿಎಲ್ ಕಾರ್ಡ್ ಅನ್ನ ಅಪ್ಲೈ ಮಾಡಬೇಕು ಅಂದ್ರೆ ನೀವು ಏನು ಮಾಡಬೇಕು? ಯಾವೆಲ್ಲ ಮಾನದಂಡಗಳಿದೆ? ಇನ್ನು ಮುಂದೆ ಏನೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ? ಆಫ್ಲೈನ್ ಆನ್ಲೈನ್ ನಲ್ಲಿ ನೀವು ಯಾವ ರೀತಿಯಾಗಿ ಅಪ್ಲಿಕೇಶನ್ ಅನ್ನ ಹಾಕಬೇಕು? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಈಗಾಗಲೇ ನಿಮಗೆ ಗೊತ್ತಿದೆ, ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದು ಅನೇಕ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸಿರೋದು. ಸರ್ಕಾರ ಈ ಒಂದು ದಿಟ್ಟ ಕ್ರಮವನ್ನ ಇದೀಗ ಕೈಗೊಂಡಿದೆ. ಸಾಕಷ್ಟು ಚರ್ಚೆಗಳು, ವಿರೋಧ, ಪರ ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನರ್ಹರಿಂದ ಸೀಮಿತ ಸಂಪನ್ಮೂಲಗಳನ್ನು ಕಸಿದುಕೊಳ್ಳುವ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜೊತೆಗೆ ನಕಲಿ ಮತ್ತು ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳ ವಿರುದ್ಧ ಆಹಾರ ನಾಗರಿಕ ಪೂರೈಕಾ ಇಲಾಖೆ ಕಠಿಣ ಕಾರ್ಯಾಚರಣೆಯನ್ನ ನಡೆಸುವುದರ ಮೂಲಕ ಅದರ ಫಲಿತಾಂಶವಾಗಿ ರಾಜ್ಯದಾದ್ಯಂತ ಸುಮಾರು 12,68,097 ಅನುಮಾನಾಸ್ಪದ ರೇಷನ್ ಕಾರ್ಡ್ಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ 8 ಲಕ್ಷಕ್ಕೂ ಅಧಿಕ ಕಾರ್ಡ್ಗಳನ್ನು ತಕ್ಷಣವೇ ರದ್ದುಗೊಳಿಸುವುದಕ್ಕೂ ಕೂಡ ಇಲಾಖೆ ತೀರ್ಮಾನ ಮಾಡಿದೆ. ಆಹಾರ ಇಲಾಖೆ ನಡೆಸಿದ ವಿಶೇಷ ಪರೀಕ್ಷೆಯಲ್ಲಿ ರಾಜ್ಯದಾದ್ಯಂತ ಸುಮಾರು 8 ಲಕ್ಷ ಜನ ಅನರ್ಹರಾಗಿದ್ರೂ ಸಹ ಬಿಪಿಎಲ್ ಅಂದ್ರೆ ಬಡತನ ರೇಖೆಗಿಂತ ಕೆಳಗೆ ಇರುವಂತಹ ರೇಷನ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅನ್ನುವ ಮಾಹಿತಿ ಇದೀಗ ಬಹಿರಂಗ ಆಗಿದ್ದು, ಈ ಅನರ್ಹರು ಸರ್ಕಾರದ ಯೋಜನೆಗಳ ಪ್ರಯೋಜನವನ್ನ ಅನ್ಯಾಯವಾಗಿ ಪಡೆದುಕೊಳ್ತಿದ್ದಾರೆ. ಹಾಗೆ ನಿಜವಾಗಿಯೂ ಬಡವರಿಗೆ ಉದ್ದೇಶ ಮಾಡಿದಂತಹ ರೇಷನ್ ಸರಬರಾಜಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಈ ಎಲ್ಲಾ ತಪ್ಪೊಪ್ಪಿಗಳನ್ನ ತೊಡೆದು ಹಾಕೋದಿಕ್ಕೆ, ಜೊತೆಗೆ ಸರ್ಕಾರದ ಯೋಜನೆಗಳು ಅರ್ಹ ಯೋಗ್ಯ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮಾತ್ರ ತಲುಪೋದನ್ನ ಖಚಿತಪಡಿಸಿಕೊಳ್ಳೋದಕ್ಕೆ ಇಲಾಖೆ ಇಂತಹ ಕಟ್ಟುನಿಟ್ಟಾದ ಕ್ರಮವನ್ನ ಕೈಗೊಂಡಿದೆ. ನಿಮಗೆ ಆಶ್ಚರ್ಯ ಆಗಿರಬಹುದು, ರಾಜ್ಯ ರಾಜಧಾನಿಯಲ್ಲಿ ಅಂದ್ರೆ ಬೆಂಗಳೂರಲ್ಲೇ 1 ಲಕ್ಷಕ್ಕೂ ಹೆಚ್ಚು ಅನರ್ಹ ಬಿಪಿಎಲ್ ಕಾರ್ಡ್ಗಳು ಇವೆ ಅನ್ನೋದು ಈಗಾಗಲೇ ಇಲಾಖೆಯ ಮಾಡಿರುವಂತಹ ಅಧ್ಯಯನದಿಂದ ಪತ್ತೆಯಾಗಿದೆ. ನಗರದಲ್ಲಿ ನಡೀತಾ ಇರುವ ವ್ಯಾಪಕವಾದ ಅಕ್ರಮ ಏನು ಅನ್ನೋದನ್ನ ಇದು ಸೂಚಿಸ್ತಾ ಇರುತ್ತೆ. ಇಲಾಖೆಯ ವರದಿ ಪ್ರಕಾರ ಅನೇಕ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದೆ. ಮೃತ ವ್ಯಕ್ತಿಗಳ ಹೆಸರಲ್ಲಿ ಅಥವಾ ಸಂಪೂರ್ಣವಾಗಿ ನಕಲಿ ದಾಖಲೆಗಳನ್ನು ಬಳಸಿ ಕಾರ್ಡ್ಗಳನ್ನು ಪಡೆಯಲಾಗಿರುವ ವಿಚಾರವೂ ಕೂಡ ಬೆಳಕಿಗೆ ಬಂದಿದೆ. ಈ ಕಾರ್ಡ್ಗಳ ಮೂಲಕ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಿಂದ ಉಚಿತವಾಗಿ ಅಥವಾ ರಿಯಾಯಿತಿ ದರದ ರೇಷನ್ ಸರಕುಗಳನ್ನು ಅನರ್ಹರು ಪಡ್ಕೊಂಡಿದ್ದಾರೆ. ಇದಲ್ಲದೆ ರಾಜ್ಯದಲ್ಲಿ ನಿಗದಿತ ಸಂಖ್ಯೆಗಿಂತ ಸುಮಾರು 14 ಲಕ್ಷ ಹೆಚ್ಚುವರಿ ರೇಷನ್ ಕಾರ್ಡ್ಗಳು ಇಲಾಖೆಯಿಂದಲೇ ಡಿಸ್ಟ್ರಿಬ್ಯೂಟ್ ಆಗಿದೆ ಅನ್ನುವಂತಹ ಅಂಶ ಕೂಡ ಇದೀಗ ಬಹಿರಂಗ ಆಗಿದೆ. ಸೊ ಈ ಹೆಚ್ಚುವರಿ ಕಾರ್ಡ್ಗಳು ಸಿಸ್ಟಮ್ನಲ್ಲಿನ ದೋಷಗಳಾಗಿರ್ಬೋದು, ಅಲ್ಲಿ ಯಾವ ರೀತಿಯಾಗಿ ನಿಗಾ ಇಟ್ಕೋಬೇಕಾಗಿತ್ತು, ಆ ವ್ಯವಸ್ಥೆ ಏನಿದೆ ಅದರ ಕೊರತೆಯನ್ನು ಕೂಡ ತೋರಿಸುತ್ತೆ. ಈಗ ಈ ಎಲ್ಲಾ ವಿವರಗಳನ್ನು ಒಳಗೊಂಡಂತಹ ಡೀಟೇಲ್ ಆದಂತಹ ರಿಪೋರ್ಟ್ ಅನ್ನ ಆಹಾರ ಇಲಾಖೆ ಶೀಘ್ರವೇ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಜೊತೆಗೆ ಈಗಾಗಲೇ ಗುರುತಿಸಲಾದಂತಹ 8 ಲಕ್ಷ ಕಾರ್ಡ್ಗಳನ್ನು ರದ್ದು ಮಾಡೋದ್ರ ವಿಚಾರದಲ್ಲೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೆ. ಈ ನಿರ್ಧಾರದಿಂದ ರಾಜ್ಯದ ರೇಷನ್ ವಿತರಣಾ ವ್ಯವಸ್ಥೆಯಲ್ಲಿ ಒಂದು ರೀತಿಯ ಟ್ರಾನ್ಸ್ಪರೆನ್ಸಿ ಮೂಡಿಸೋದು, ಜೊತೆಗೆ ಜವಾಬ್ದಾರಿಯನ್ನು ಖಚಿತಪಡಿಸೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಸರ್ಕಾರದ ಅನೇಕ ಲಕೋಟೆ ಯೋಜನೆಗಳ ಲಾಭ ನಿಜವಾಗಿಯೂ ಅಗತ್ಯ ಇರುವ ನಾಗರಿಕರನ್ನ ಮಾತ್ರ ತಲುಪುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇದರಿಂದ ಇಟ್ಕೊಳ್ಳಲಾಗಿದೆ. ರಾಜ್ಯದಲ್ಲಿ ಹೊಸ ಪಡಿತರ ಚೀಟಿಗೆ ಇದೀಗ ರಾಜ್ಯದ ಲಕ್ಷಾಂತರ ಬಡ ಹಾಗೆಯೇ ಮಧ್ಯಮ ವರ್ಗದ ಕುಟುಂಬಗಳಿಗೆ ಏನೇನು ಅಂಶಗಳು ಇದೆ ಅನ್ನುವ ಮಾಹಿತಿ ಕೂಡ ಬಂದಿದೆ. ಅದರ ಜೊತೆಗೆ ಈಗಾಗಲೇ ಅನೇಕರು ಅಪ್ಲಿಕೇಶನ್ ಕೂಡ ಹಾಕಬೇಕು ಅನ್ನುವಂತಹ ಯೋಚನೆ ಮಾಡ್ತಾ ಇದ್ದೀರಾ. ನಮ್ಮ ಅಪ್ಲಿಕೇಶನ್ ಆಲ್ರೆಡಿ ನಾವೇನು ರೇಷನ್ ಕಾರ್ಡ್ ಇದೆ ಅದು ಕ್ಯಾನ್ಸಲ್ ಆಗಿದೆ, ಈಗ ಹೊಸದಾಗಿ ನಾವು ಹೇಗೆ ಅಪ್ಲಿಕೇಶನ್ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು, ಮತ್ತೆ ಏನೇನು ಸಮಸ್ಯೆಗಳಿದೆ ಅನ್ನುವಂತಹವರಿಗೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಈಗಾಗಲೇ ಆಹಾರ ಭದ್ರತೆ, ಸಬ್ಸಿಡಿ ವ್ಯಾಪ್ತಿ ಅಗತ್ಯ ವಸ್ತುಗಳ ಸೌಲಭ್ಯ ಪಡೆಯೋದಕ್ಕೆ, ವಿವಿಧ ಸರ್ಕಾರಿ ಯೋಜನೆಗಳ ಲಾಭವನ್ನ ಪಡೆಯೋದಕ್ಕೆ ಪಡಿತರ ಚೀಟಿ ತುಂಬಾ ಇಂಪಾರ್ಟೆಂಟ್. ಅದು ದಾಖಲೆಗಳಲ್ಲಿ ಒಂದು ಎಲ್ಲದಕ್ಕೂ ಕೂಡ ಕೇಳೋದನ್ನ ನಾವು ಗಮನಿಸ್ತೀವಿ. ಇದು ಬಡವರ ಹಕ್ಕಿನ ದಾಖಲೆ ಕೂಡ ಇದೆ. ಈ ಚೀಟಿ ಇಲ್ಲದೆ ಅನೇಕರು ಈ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಕೆಲವರಿಗೆ ಅಕ್ಕಿ ಸಿಗ್ತಾ ಇಲ್ಲ, ಗೋಧಿ ಸಿಗ್ತಾ ಇಲ್ಲ, ಕಾರ್ಡೇ ಇಲ್ಲ ಅಂದಮೇಲೆ ಆದಾಯ ಮಟ್ಟದ ಅಧಿಕೃತ ಗುರುತಿನ ಚೀಟಿ ಕೂಡ ಇದು ಆಗಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಸೊ ಹಾಗಾಗಿ ಬಿಪಿಎಲ್ ಕಾರ್ಡ್ದಾರರನ್ನ ಪತ್ತೆ ಹಚ್ಚುವ ಕಾರ್ಯ ತೀವ್ರಗೊಳಿಸಲಾಗಿದ್ದು, ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರುವ ಫಲಾನುಭವಿಗಳಿಗೆ ಈಗಾಗಲೇ ನೋಟಿಸ್ ಅನ್ನು ಕೂಡ ಕಳುಹಿಸಲಾಗ್ತಾ ಇದೆ. ಇದು ಈಗಾಗಲೇ ಸಿದ್ದರಾಮಯ್ಯ ಅವರು ಕೂಡ ಮೊನ್ನೆ ಹೇಳ್ತಾ ಇದ್ರು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯ ಪ್ರಕಾರವೇ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು 1,20,000 ಆದಾಯ ಮಿತಿಯನ್ನ ಮಾನದಂಡವಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳಿ. ಸೊ ಅದೇ ಕಾರಣಕ್ಕಾಗಿ ರಾಜ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅನರ್ಹ ಬಿಪಿಎಲ್ ಕಾರ್ಡ್ಗಳು ಇದೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ. ಹಾಗಾಗಿ ಯಾರ್ಯಾರು ಅರ್ಹರಿದ್ದಾರೆ ಅವರನ್ನ ಮಾತ್ರ ಇಟ್ಕೊಂಡು ಅನರ್ಹರಿಗೆ ಈ ಮೂಲಕ ನೋಟಿಸ್
ಅನ್ನ ಕೊಡ್ಲಾಗ್ತಾ ಇದೆ. ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ ಮರು ಪ್ರತಿಕ್ರಿಯೆ ಬರೆದಿರುವಂತಹ ನಾಗರಿಕರ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತದೆ. ಯಾರಿಗೆ ನೋಟಿಸ್ ಹೋಗುತ್ತೆ ಅವರು ಅದಕ್ಕೆ ರಿಪ್ಲೈ ಮಾಡಬೇಕು ಅಥವಾ ಏನಾಗಿದೆ ಅನ್ನೋದನ್ನ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಯಾರು ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ, ಕ್ಯಾನ್ಸಲ್ ಆಗ್ತಾ ಇದೆ. ಸೊ ಈಗಾಗಲೇ ಕಾರ್ಡ್ ಕ್ಯಾನ್ಸಲೇಷನ್ ನೋಟಿಸ್ ಅನ್ನ ನೋಡ್ಲಾಗ್ತಾ ಇದ್ದು, ಆಹಾರ ಇಲಾಖೆಯ ನೋಟಿಸ್ ಅಲ್ಲಿ ಅನೇಕ ಅಂಶಗಳನ್ನ ಮೆನ್ಷನ್ ಮಾಡಲಾಗಿದೆ. ಗ್ರಾಮದ ವಾಸಿಯಾದ ನೀವು BPL ಪಡಿತರ ಚೀಟಿ ಹೊಂದಿದ್ರೆ ಪಡಿತರ ಚೀಟಿ ಸಂಖ್ಯೆ, ನಿಮ್ಗೆ ಏನು ಚೀಟಿ ಸಂಖ್ಯೆ ಇದೆ, ನಿಮ್ಮ ಪಡಿತರ ಚೀಟಿನ ಸದಸ್ಯರಾದ ಇವರಿಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ 3ರ ವರದಿಯಲ್ಲಿ CBDI ಇನ್ಕಮ್ ಗ್ರೂಪ್ ಆನ್ಯುವಲ್ ಇನ್ಕಮ್ ಅಂದ್ರೆ 1,20,000 ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸೇಷನ್ ಈಗಾಗಲೇ ಕೇಂದ್ರ ಸರ್ಕಾರ ನಿಗದಿಪಡಿಸಿದ ಹಾಗೆ 2 ಉಲ್ಲೇಖ 1ರಂತೆ ನೀವು AAY BPL ಪಡಿತರ ಚೀಟಿ ಹೊಂದಲು ಅನರ್ಹರಾಗಿರೋದಿಲ್ಲ. ಈ ಬಗ್ಗೆ ಪರಿಶೀಲಿಸಿ BPL ಪಡಿತರ ಚೀಟಿ ರದ್ದುಪಡಿಸಿ APL ಪಡಿತರ ಚೀಟಿಯನ್ನಾಗಿ ಪರಿವರ್ತಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಉಲ್ಲೇಖ 2ರಂತೆ ಸೂಚಿಸಲಾಗುತ್ತೆ ಅನ್ನುವ ನೋಟಿಸ್ ಅನ್ನ ನೀಡಲಾಗುತ್ತೆ. ಒಂದು ವೇಳೆ ನೋಟಿಸ್ ಬಂದಿದ್ರೆ ಅಂತವರು ತಮಗೇನಾದರೂ ಆಕ್ಷೇಪಣೆಗಳಿದ್ರೆ, ಇಲ್ಲ ನಾವು BPL ಕಾರ್ಡ್ ಹೋಲ್ಡಾರರು, ನಿಜವಾಗ್ಲೂ ನಾವು ಫಲಾನುಭವಿಗಳು, ನಾವು BPL ಕಾರ್ಡೇ ನಮ್ಮಲ್ಲಿ ಇರುವಂತವ್ರು, ನಮ್ಗೆ ಏನು ಹೆಚ್ಚಿನ ಆದಾಯ ಇಲ್ಲ ಅನ್ನೋದಿದ್ರೆ ನೀವು ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಪ್ರತಿಗಳೊಂದಿಗೆ ಈ ಒಂದು ನೋಟಿಸ್ ತಲುಪಿದ ಕೆಲವೇ ದಿನಗಳೊಳಗೆ ನೀವು ಅಲ್ಲಿ ಕಚೇರಿಗೆ ಹೋಗಬೇಕು ಅಥವಾ ಏನೇನು ಮಾಹಿತಿ ಕೇಳಿದರೆ ಅದನ್ನು ನೀವು ಅವರಿಗೆ ಕೊಡಬೇಕು. ಒಂದು ವೇಳೆ ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ವಾದ ಏನೂ ಇಲ್ಲ ಅಂತ ಭಾವಿಸಿ ನಿಮ್ಮ BPL ಕಾರ್ಡ್ ಅನ್ನ ರದ್ದುಪಡಿಸಲಾಗುತ್ತೆ. ಜೊತೆಗೆ ನಿಮಗೆ APL ಕಾರ್ಡ್ ಅನ್ನ ನೀಡಲಾಗುತ್ತೆ. ಸೊ BPL ಕಾರ್ಡ್ ಕ್ಯಾನ್ಸಲೇಷನ್ ಆಬ್ಜೆಕ್ಷನ್ ಲೆಟರ್ ಅನ್ನು ಕೂಡ ನೀವು ಸಲ್ಲಿಸೋದಕ್ಕೆ ನಿಮಗೆ ಅವಕಾಶ ಇದೆ. ಹಾಗಾದ್ರೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನು ಅವಕಾಶ ಅಂತ ನೋಡಿದ್ರೆ, ಆಹಾರ ಇಲಾಖೆಯಿಂದ ಅನರ್ಹ ಪಟ್ಟಿಯಲ್ಲಿರುವ ಎಲ್ಲಾ BPL ಕಾರ್ಡ್ದಾರರಿಗೆ ನೋಟಿಸ್ ಅನ್ನು ಕಳುಹಿಸಲಾಗುತ್ತೆ. ನೋಟಿಸ್ ಬಂದ್ರೆ ಆ ಮಾರ್ಗಸೂಚಿ ಪ್ರಕಾರ ಅರ್ಹರಿದ್ದು ಕೂಡಲೇ ಕುಟುಂಬದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಪ್ರತಿಗಳಿಗೆ ನಿಮ್ಮ ತಾಲೂಕಿನ ಆಹಾರ ಇಲಾಖೆ ಕಚೇರಿಯನ್ನು ಭೇಟಿ ಮಾಡಿ ಕಾರ್ಡ್ ರದ್ದುಪಡಿಸದ ಹಾಗೆ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೂ ಕೂಡ ನಿಮಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಆಹಾರ ಇಲಾಖೆ ಅಂಕಿಅಂಶಗಳ ವರದಿಯಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋದಾದ್ರೆ, ಈಗಾಗಲೇ ಅಕ್ರಮ ಕಾರ್ಡ್ಗಳು ಎಷ್ಟು ಪತ್ತೆಯಾಗಿದೆ ಅನ್ನೋದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ವಿವಿಧ ಕಂಪನಿಗಳಲ್ಲಿ ಡೈರೆಕ್ಟ್ ಆಗಿರುವ 19,690 ಮಂದಿ ಕಾನೂನು ಬಾಹಿರವಾಗಿ BPL ಕಾರ್ಡ್ ಪಡ್ಕೊಂಡಿದ್ದಾರೆ. 25 ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ಮೀರಿರುವ 2,684 ಮಂದಿಯಲ್ಲಿ BPL ಕಾರ್ಡ್ ಇದೆ. ಮೃತಪಟ್ಟವರ ಹೆಸರಲ್ಲಿದೆ. ನಕಲಿ ಕಾರ್ಡ್ ಬಳಸಿ ರೇಷನ್ ಕಾರ್ಡ್ ಪಡ್ಕೊಂಡಿದ್ದಾರೆ BPL ಕಾರ್ಡ್ ಅನ್ನ. ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗಳಲ್ಲಿ ಇವರು ಉಚಿತವಾಗಿ ಪಡಿತಾ ಇರೋದು ಕೂಡ ಬೆಳಕಿಗೆ ಬಂದಿದೆ. ಜೊತೆಗೆ ನಿಗದಿಗಿಂತ ಹೆಚ್ಚುವರಿಯಾಗಿ 14 ಲಕ್ಷ ರೇಷನ್ ಕಾರ್ಡ್ ನೀಡಿರುವುದು ಪತ್ತೆ ಕೂಡ ಆಗಿರುವಂತದ್ದು. ಈ KYC ಮಾಡಿಸದೇ ಇರುವವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಅದು 6,16,196. 1,20,000ಕ್ಕಿಂತ ಅಧಿಕ ಆದಾಯ ಹೊಂದಿರುವವರು 5,13,613 ಜನ ಇದ್ದಾರೆ. ಇನ್ನು ಅಂತಾರಾಜ್ಯ ಪಡಿತರ ಚೀಟಿದಾರನ ಗಮನಿಸುವುದಾದರೆ 57,864 ಮಂದಿ ಇದ್ದಾರೆ. 7.5 ಎಕರೆಗಿಂತ ಜಾಸ್ತಿ ಇರುವವರು 33,456 ಜನ ಇದ್ರೆ 6 ತಿಂಗಳಿಂದ ರೇಷನ್ ಪಡೆಯದೇ ಇರುವವರು 19,893 ಇದ್ದಾರೆ. ಸೊ ಕಂಪನಿಗಳಲ್ಲಿ ಡೈರೆಕ್ಟ್ ಆಗಿರುವವರ BPL ಕಾರ್ಡ್ಗಳನ್ನ ಈಗಾಗಲೇ ಕ್ಯಾನ್ಸಲ್ ಮಾಡಲಾಗಿರುವಂತದ್ದು. ಎಲ್ಲಾ ಅಂಶಗಳನ್ನ ಕೂಡ ಗಮನದಲ್ಲಿ ಇಟ್ಟುಕೊಂಡು ಸರ್ಕಾರ ಈ ಖಡಕ್ ನಿರ್ಧಾರ ತೆಗೆದುಕೊಂಡಿದೆ. ಈಗಾಗಲೇ ಅನೇಕ ಮೃತ ಸದಸ್ಯರ ಹೆಸರಲ್ಲೂ ಕೂಡ ರೇಷನ್ ಕಾರ್ಡ್ ಇರೋದನ್ನ ನಾವು ಗಮನಿಸಬಹುದು. ಹಾಗಾದ್ರೆ ನಿಮ್ಮ ಕಾರ್ಡ್ ರದ್ದಾಗಿದೆಯಾ ಇಲ್ವಾ ಅನ್ನೋದನ್ನ ಪರಿಶೀಲನೆ ಹೇಗೆ ಮಾಡೋದು ಅಂತ ನೋಡೋದಾದ್ರೆ, ನಿಮ್ಮ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ, ನಿಮ್ಮ ಗೊಂದಲವನ್ನ ಪರಿಶೀಲನೆ ಮಾಡೋದಕ್ಕೆ https ahara.car.nic.in ಹೋಮ್ ಸರ್ವಿಸ್ ಅನ್ನುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ, https.ahara.car.nic.in/home/e-service ಅನ್ನುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರಿಶೀಲನೆ ಮಾಡಿದಾಗ ನಿಮ್ಮ ಕಾರ್ಡ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ನೀವು ತಿಳ್ಕೋಬಹುದು. ಈಗಾಗಲೇ ಇಷ್ಟು ದೊಡ್ಡ ಮಟ್ಟದ ಒಂದು ಗೊಂದಲಗಳಾಗ್ತಾ ಇದೆ. ನಿಮ್ಮ ಕಾರ್ಡ್ ಇದೆಯಾ ಇಲ್ವಾ, APL ಆಯ್ತಾ ಅನ್ನೋದು ಒಂದು ಕತೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಸರ್ಕಾರ ಕೂಡ ಅರ್ಹರಿಗೆ ನಾವು ಯಾವುದೇ ರೀತಿ ಅನ್ಯಾಯ ಮಾಡಲ್ಲ ಅಂತ ಹೇಳಿದೆ. ಅವರು ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸಬಹುದು. ಹಾಗಾದ್ರೆ ಏನು ಮಾಡಬೇಕು ಅಂತ ನೋಡೋದಾದ್ರೆ, ಪಡಿತರ ಚೀಟಿಯನ್ನ ನೀವು ಪಡ್ಕೊಳ್ಬೇಕು BPL ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ 4 ಪ್ರಕಾರಗಳಲ್ಲಿ ವಿಂಗಡಿಸಲಾಗಿದೆ. ಒಂದು ಅಂತ್ಯೋದಯ, ಇನ್ನೊಂದು BPL, ಇನ್ನೊಂದು APL, ಜೊತೆಗೆ ಈಗಾಗಲೇ ಆದರ್ಶ ಕಾರ್ಡ್ ಅನ್ನುವಂತಹ 4 ಸೌಲಭ್ಯಗಳ ಚೀಟಿಯನ್ನ ಈಗಾಗಲೇ ಕೊಡಲಾಗ್ತಾ ಇದೆ. ಸರ್ಕಾರ ಈಗಾಗಲೇ ಅಕ್ಕಿ, ಗೋಧಿ, ಸಕ್ಕರೆ ಮುಂತಾದ ಅನೇಕ ದಿನಸಿ ಸಾಮಗ್ರಿಗಳನ್ನು ಕಡಿಮೆ ದರದಲ್ಲಿ ಉಚಿತವಾಗಿ ನೀಡ್ತಾ ಇದೆ. ಜೊತೆಗೆ ವಿದ್ಯಾರ್ಥಿ ವೇತನ, ಉಚಿತ ವೈದ್ಯಕೀಯ ಸೌಲಭ್ಯ, ಗೃಹ ಯೋಜನೆ ಮೊದಲಾದ ಬೇರೆ ಯೋಜನೆಗಳಿಗೂ ಇದು ಅವಶ್ಯಕ ದಾಖಲೆ ಆಗುತ್ತೆ. ಸೊ ಹೇಗೆ ಚೀಟಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಪಡಿತರ ಚೀಟಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ರೆ, ಕನಿಷ್ಠ 18 ವರ್ಷ ಆಗಿರಬೇಕು, ಕರ್ನಾಟಕದ ನಿವಾಸಿ ಆಗಿರಬೇಕು, ಕುಟುಂಬದ ಯಾವುದೇ ಸದಸ್ಯರಿಗೂ ಹಳೆಯ ಪಡಿತರ ಚೀಟಿ ಇರಬಾರ್ದು. BPL ಕಾರ್ಡ್ಗಾಗಿ ಇನ್ನು ಆದಾಯ ಮಿತಿಗಳನ್ನು ಗಮನಿಸ್ತಾ ಹೋಗೋದಾದ್ರೆ, ಗ್ರಾಮೀಣ ಪ್ರದೇಶದಲ್ಲಿ 32,000 ವಾರ್ಷಿಕ ಆದಾಯ, ನಗರ ಪ್ರದೇಶದಲ್ಲಿ 48,000. ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು
ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ವಿದ್ಯುತ್ ಬಿಲ್, ಆದಾಯ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು, ಬ್ಯಾಂಕ್ ಖಾತೆಯ ವಿವರಗಳು. ಈ ಅರ್ಜಿ ಸಲ್ಲಿಕೆಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ಕೊಡಬಹುದು. ahara.kar.nic.in. ಹಾಗೆಯೇ ಹೊಸ ಬಳಕೆದಾರರಿಗಾಗಿ ನೋಂದಣಿ ಮಾಡಬೇಕು. ಲಾಗಿನ್ ಆಗಿ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಬೇಕು. ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಲ್ಲಿಸಿ ಮತ್ತು ಸಲ್ಲಿಸಿದ ನಂತರ ಅರ್ಜಿಯ ಸಂಖ್ಯೆಯ ಮೂಲಕ ಸ್ಥಿತಿಯನ್ನು ನೀವು ಪರಿಶೀಲನೆ ಮಾಡಬಹುದು. ಇನ್ನು ಆಫ್ಲೈನ್ ವಿಧಾನ, ಹತ್ತಿರದ ಪಡಿತರ ಅಂಗಡಿಯಿಂದ ಅರ್ಜಿ ನಮೂನೆ ಪಡೆದು ಅದನ್ನು ಸರಿಯಾಗಿ ಭರ್ತಿ ಮಾಡಿ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಕಚೇರಿಗೆ ಸಲ್ಲಿಸಬೇಕು. ಒಟ್ಟಾರೆಯಾಗಿ ಇದೀಗ ಹೊಸ ಪಡಿತರ ಚೀಟಿ ಅರ್ಜಿ ಸ್ವೀಕೃತಿಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಆದರೆ ಸರ್ಕಾರ ಹಳೆಯ ಅರ್ಜಿಗಳ ಪರಿಶೀಲನೆ ನಡೆಸುವ ಹಂತದಲ್ಲಿದೆ. ಹಾಗಾಗಿ ಇವೆಲ್ಲ ಪೂರ್ಣಗೊಂಡ ಬಳಿಕ ನೀವು ಹೊಸ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಇದೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.